ಮಶ್ರೂಮನ್ನು ಯಾವಾಗಲೂ ಕಟ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಮತ್ತೆ ಕುಕ್ ಮಾಡಬೇಕು ಹೇಳ್ತಾರೆ ಬ್ಲಾಸ್ಟರ್. ಸೊ ಇವತ್ತು ಮಶ್ರೂಮ್ ನಮಗೆ ಇದರದ್ದೇನಾದರೂ ಒಂದು ಸ್ಪೆಷಲ್ ರೆಸಿಪಿ ಮಾಡುವಂಥ ವಿತ್ ಎಗ್. ಸೊ ಸಿಂಪಲ್ ಆದ ರೆಸಿಪಿ, ನೀವು ಸತಿ ಮಾಡಿ. ಮಶ್ರೂಮ್ ಇದು ತುಂಬ ರುಚಿಯಾಗ್ತದೆ. ಕಾಯಿ ಮೆಣಸು, ಒಂದು ಅರ್ಧ ನೀರುಳ್ಳಿ, ಒಂದು ಸ್ವಲ್ಪ ಕೊರಿಯಾಂಡರ್, ಪುದೀನ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಚಿಕ್ಕ ಜಾರಿಗೆ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಳ್ಳಿ. ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಗಬೇಕಿದ್ರೆ ಒಂದು ಸ್ವಲ್ಪ ಕ್ಯಾಶು ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮ್ಮ ಹತ್ರ ಮನೆಯಲ್ಲಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ಸೊ ಪೇಸ್ಟ್ ರೆಡಿ ಆಗಿದೆ. ಒಂದು ದೊಡ್ಡ ಆನಿಯನು, ಒಂದು ಒಗ್ಗರಣೆಗೆ ಒಂದು 2-3 ಹೆಸರು ಬೆಳ್ಳುಳ್ಳಿಯನ್ನು ಚಿಕ್ಕ ಜಜ್ಜಿ ಇಟ್ಕೊಂಡಿದ್ದೇನೆ, 1-2 ಒಗ್ಗರಣೆ ಸೊಪ್ಪು, ಇಷ್ಟು ಸಾಕಾಗ್ತದೆ. ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದನ್ನು ಹಾಕ್ಕೊಂಡು ನೀರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಕರಿಬೇವು ಸೊಪ್ಪು ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ, ಅದೇ ರೀತಿಯಾಗಿ ಉಪ್ಪು, ಸ್ವಲ್ಪ ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಆ ಮಸಾಲೆ ಅದೆಲ್ಲವನ್ನು ಹಾಕಿ ಸ್ವಲ್ಪ ಹಸಿ ಮೂರಿ ಹೋಗೋವರೆಗೆ ಅದನ್ನು ಕಾಯಿಸ್ಕೊಳ್ಬೇಕು. ಅದಾದ ನಂತರ ತುಂಡು ಮಾಡಿಟ್ಟಂಥ ಮಶ್ರೂಮನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸಿ ಜಾರಿಗೆ ಬೇಕಾದಷ್ಟು ಸ್ವಲ್ಪವೇ ಸ್ವಲ್ಪ, ನೀರು ಬೇಕಂತಿಲ್ಲ, ಅದು ನೀರು ಬಿಡ್ತದೆ, ಆದರೆ ವೇಸ್ಟ್ ಮಾಡಬಾರ್ದಂತ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಒಂದು ಗ್ರೇವಿಯನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಟೇಸ್ಟ್ ಆಗ್ತದೆ. ಆಮೇಲೆ ಇದಕ್ಕೆ ಒಂದು 3-4 ಎಗ್ಗನ್ನು ಒಡೆದು ಹಾಕಿದರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಎಗ್ ರೆಸಿಪಿ ರೆಡಿ ಆಗ್ತದೆ. ಸೊ ನಾನಿವತ್ತು ಎಗ್ ಆರ್ಡರ್ ಕೊಟ್ಟಿದ್ವಿ, ಅದು ಬರ್ತದೆ ಅಂತ ಹೇಳಿ ಮಾಡಿದೆ, ಬಟ್ ಅದು ಏನೋ ಕಾರಣಾಂತರಗಳಿಂದ ಎಗ್ ಬರಲಿಲ್ಲ. ನಾನು ಎಗ್ ಇಲ್ಲಿ ಹಾಕ್ತಾಯಿಲ್ಲ. ಎಗ್ ಹಾಕಿದರೆ ಸೂಪರ್ ಆಗ್ತದೆ, ಸೂಪರ್ ಟೇಸ್ಟ್ ಆಗ್ತದೆ. ನೋಡಿದಿರಲ್ಲ ಫ್ರೆಂಡ್ಸ್, ಇದು ಚಪಾತಿಯೊಟ್ಟಿಗೆ, ರೈಸ್ ಒಟ್ಟಿಗೆ, ರೊಟ್ಟಿಯೊಟ್ಟಿಗೆ, ಎಲ್ಲದರೊಟ್ಟಿಗೆ ಸಹ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ. ಮಶ್ರೂಮ್ ಗ್ರೇವಿ ಒಟ್ಟಿಗೆ ನಂಗೆ ಸಹ ಫ್ರೈ ಆಗ್ತಾಯಿತ್ತು. ಮಧ್ಯಾಹ್ನ ಒಂದು ಸೂಪರ್ ಆಗಿರುವಂಥ ಊಟ ರೆಡಿ ಆಯಿತು. ಅದೇ ರೀತಿ ಇವತ್ತಿನ ಪಲ್ಯ, ಸೂರನ್ ಪಲ್ಯ ಸಹ ಒಂದು ಸ್ವಲ್ಪ ಮಾಡಿದ್ವಿ ಮಧ್ಯಾಹ್ನದ ಊಟಕ್ಕೆ. ಒಟ್ಟಾರೆಯಾಗಿ ಬಿಸಿ ಬಿಸಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೆಯದು, ಮತ್ತು ಹೆಲ್ದಿಯಾದ ಫುಡ್ಡನ್ನು ತಿನ್ನೋದ್ರಿಂದ ಸಹ ಒಳ್ಳೆಯದು. ಅದೊಂದು KMCದು ಮಕ್ಕಳು ಕಲಿಯುವವರು ಏನೋ ಒಂದು ಅವರದ್ದು ಪ್ರಾಕ್ಟಿಕಲ್ ಅಂತೇಳಿ ಬಂದಿದ್ದರು. ಸೊ ಅವರ ಹತ್ರ ಮಾತಾಡ್ತಾಯಿದ್ರು ಅತ್ತೆ. ಬಿಸಿಲು ಸಹ ಇತ್ತು, ಚಂದ ನೋಡ್ಬೋದು ನೀವು. ಬಟ್ಟೆ ಎಲ್ಲ ಒಂದು ಸತಿದು ಒಣಗಿತ್ತು. ಅಷ್ಟೊತ್ತಾಗುವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು. ಮಧ್ಯಾಹ್ನದ ಊಟಕ್ಕೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇದು ಬ್ರೌನ್ ರೈಸ್, ಸೂರನ್, ನಂಗ್, ಅದೇ ರೀತಿಯಾಗಿ ಮಶ್ರೂಮ್ ಗ್ರೇವಿ. ಅಷ್ಟೊತ್ತಾಗುವಾಗ ಮೊಟ್ಟೆ ಸಹ ಬಂತು. ನಾನು ಹೇಳಿದ್ದೆ ಸ್ವಲ್ಪ ಲೇಟ್ ಆಯಿತು ಮೊಟ್ಟೆ ಬರುವಂಥದ್ದು, ಇಲ್ಲಾದರೆ ಮಶ್ರೂಮಿಗೆ ಹಾಕ್ಬೋದು. ಊಟ ಮಾಡುವಾಗಲೇ ಬಂತು. ನಾವು ಒಂದು ವಾರಕ್ಕೆ 60 to 90 ಎಗ್ಸನ್ನು ನಾವು ತಗೊಳ್ತೇವೆ ಊರಿದ್ದು. ಸೊ ಇದು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೇವೆ.